ಅಕ್ಟೋಬರ್ 11 ಮಾರ್ಟಿನ್ ಬರಕ್ಕೆ ರೆಡಿಯಾಗಿದ್ದಾರೆ. ಸೊ ಮಾರ್ಟಿನ್ನ ಕರ್ಕೊಂಬರ್ತಾ ಇರೋರು ನನ್ನ ಜೊತೆ ಇದ್ದಾರೆ. ವೈಟ್ ಆ್ಯಂಡ್ ವೈಟು ಇಡೀ ಸ್ಟೇಜಲ್ಲಿ ಎಲ್ಲ ಸಖತ್ತಾಗಿ ಮಿಂಚಿದ್ರು, ಮಾರ್ಟಿನ್ ಬಗ್ಗೆ ಸಖತ್ತಾಗೆ ಮಾತಾಡಿದ್ರು. ಆದರೂ ಒಂದಷ್ಟು ಮಾಹಿತಿಗಳನ್ನ ನಮ್ಮ ಜೊತೆ ಪರ್ಸ್ನಲಾಗಿ ಹಂಚ್ಕೋತಾ ಇದ್ದಾರೆ. ಅಂದರೆ ನಿಮಗೆಲ್ಲರಿಗೂ ಒಂದು ಡೈರೆಕ್ಟ್ ಇಂಟರಾಕ್ಷನ್. ಸೊ ನನ್ನ ಜೊತೆ ಇವಾಗ ನಮ್ಮ ಅದ್ಧೂರಿ ನಿರ್ದೇಶಕ ಅಂತ ಹೇಳಂಗಿಲ್ಲ, ಈಗ ಆ್ಯಕ್ಷನ್ ಡೈರೆಕ್ಟರ್ ಅವರು AP ಅರ್ಜುನ್ ಸರ್ ನನ್ನ ಜೊತೆ ಇದ್ದಾರೆ. ಬನ್ನಿ ಸರ್, ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ ಮೇಡಮ್. ಹಾಗೆ ಇರಬೇಕು ಸರ್ ಯಾವಾಗಲೂ. ಚೆನ್ನಾಗಿದ್ದೀನಿ. ಅದೆಷ್ಟು ಜನ ಬಂದು ಏನು ಮಾಡಿದ್ರು ಬೌನ್ಸ್ ಆಗಿ ವಾಪಸ್ ಹೋಗ್ಬೇಕು. ಬೌನ್ಸ್ ಆ ಬಾಲ್ ಬರೋದೇ ಬೌನ್ಸ್ ಹೊಡಿಯಕ್ಕೆ ಅಂತಾನೆ. ಬೌನ್ಸರ್ ಬಂದ್ರೆ ಹೊಡೆದು ಕಳಿಸ್ತಾ ಇರ್ತೀವಿ ಅಷ್ಟೇ. ಸಿಕ್ಸರ್. ಹೌದು. ಓಕೆ, ಈಗ ಮಾರ್ಟಿನ್ ಹೆಂಗಿದ್ದಾನೆ? ಚೆನ್ನಾಗಿದ್ದಾನೆ, ಅದ್ಭುತವಾಗಿದ್ದಾನೆ. ಇಲ್ಲಿವರೆಗೂ ಕರ್ನಾಟಕದಲ್ಲಿದ್ದ, ಇಂಡಿಯಾ ಲೆವೆಲ್ ರೀಚ್ ಆಗಿತ್ತು. ಈಗ ಹೊರಗಡೆಗೂ ಮಾರ್ಟಿನ್ ಅನ್ನೋ ಒಂದು ಇದನ್ನ ಕರ್ಕೊಂಡು ಹೋಗ್ಬೇಕಂತ ಪ್ಲಾನ್ ಮಾಡ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ. ಏಕೆಂದರೆ ವಿತ್ ಯುವರ್ ಸಪೋರ್ಟ್, ಯುವರ್ ಅಂತಂದರೆ ನಮ್ಮ ಎಲ್ಲ ಮೀಡಿಯಾದವ್ರದ್ದು, ನಮ್ಮ ಕರ್ನಾಟಕದ ಜನತೆ ಸಪೋರ್ಟ್. ಏಕೆಂತಂದರೆ ನಮ್ಮನ್ನು ಇಲ್ಲಿ ಬೆಳೆಸಿದ್ದಕ್ಕೋಸ್ಕರನೇ ನಾವು ಹೊರಗಡೆ ಹೋಗೋದಕ್ಕೆ ಸಾಧ್ಯ ಆಗ್ತಿರೋದು. ಸರ್, ಇವಾಗ ಮಾರ್ಟಿನ್ ಅಂದ ತಕ್ಷಣ ನಮಗೆ ಆ್ಯಕ್ಷನ್ ಪ್ರಿನ್ಸ್ ಅಂತ ಧ್ರುವ ಅವ್ರನ್ನ ಇಷ್ಟು ಅದ್ಧೂರಿಯಾಗಿ ನೋಡ್ತಿದ್ದೀವಿ. ಬಟ್ ವೆರಿ ಬಿಗಿನಿಂಗ್ ನೀವು ಅವ್ರನ್ನ ಕರ್ಕೊಂಬಂದಾಗ ಇದ್ದಿದ್ದ ಧ್ರುವ ಅವ್ರಿಗೂ ಇವತ್ತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಸೊ ಈ ವ್ಯತ್ಯಾಸನ ನಿಮ್ಮ ಆ್ಯಂಗಲಲ್ಲಿ ನಾವು ನೋಡೋದಾದರೆ? ಇಲ್ಲ, ಅವಾಗ ಮಗು ಲವರ್ ಬಾಯ್ ಥರ ಇದ್ದ. ಇವಾಗ ಆ್ಯಕ್ಷನ್ ಪ್ರಿನ್ಸ್ ಅನ್ನೋ ಹೆಸರಿಗೆ ಕರೆಕ್ಟಾಗಿ ಬಾಡಿ ಎಲ್ಲ ದೈತ್ಯಾಕಾರವಾಗಿ ಬೆಳೆಸ್ಕೊಂಡು ನನ್ನ ಸಿನಿಮಾ ಕ್ಯಾರೆಕ್ಟರ್ಗೆ ಹೆಂಗೆ ಬೇಕು, ಮಾರ್ಟಿನ್ ಅನ್ನೋ ಕ್ಯಾರೆಕ್ಟರ್ಗೆ ಏನು ಬೇಕಾಗಿತ್ತೋ ಆ ಇದರಲ್ಲಿ ತುಂಬ ಮೆಚ್ಯೂರ್ಡ್ ಆಗಿದ್ದಾನೆ ಇವಾಗ. ಕರೆಕ್ಟ್. ಆದರೆ ನಾನು ಅವರನ್ನೇನು ನೋಡ್ತೀವಿ ನಾವು ಸ್ಕ್ರೀನ್ ಮೇಲೆ ಆಗಿರ್ಬೋದು ಅಥವಾ ಪೋಸ್ಟರ್ಸ್ ಆಗಿರ್ಬೋದು, ಏನೋ ಟ್ರೇಲರ್ ನಾವು ಹೆಂಗಿರುತ್ತೋ ನಂಗೆ ಗೊತ್ತಿಲ್ಲ. ಬಟ್ ನನಗೆ ಇಲ್ಲಿ ನೋಡಿದಾಗೆಲ್ಲ ಒಂದು ಐರಾವತ ನೆನಪಾಗೋದು. ಯಾಕೆ ಅಂದರೆ ಶರ್ಟಿ ಕರೆಕ್ಟಾಗೆ ಆ ಬೈಸೆಪ್ಸ ಅಷ್ಟೇ ಸೈಜ್ ಬೇಕು ಅಂತ ನೀವು ಕೂತಿದ್ದು ದರ್ಶನ್ ಅವ್ರನ್ನ ರೆಡಿ ಮಾಡಿದ್ರಿ. ಅದನ್ನು ಅವರೇ ಸ್ವತಃ ಒಂದು ಇಂಟರ್ವ್ಯೂನಲ್ಲಿ ನನಗೂ ಕೂಡ ಹೇಳಿದರು. ಸೊ ಈಗ ಇವ್ರನ್ನ ಹೆಂಗೆ ಪ್ರಿಪೇರ್ ಮಾಡಿದ್ದೀರಾ? ಇವ್ರನ್ನ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ಬೋದು, ನಾವು ಹೆಂಗೆ ಕಾಣಿಸ್ಬೋದು ಸ್ಕ್ರೀನಲ್ಲಿ ಅಂತ? ಇಲ್ಲ, ದರ್ಶನ್ ಸರು ಅಷ್ಟೇ. ಅವಾಗ ನಾನಂದರೆ ಅವ್ರಿಗೆ ತುಂಬ ಪ್ರೀತಿ. ಏಕೆಂತಂದರೆ ನಂದು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ 2 ಸಿನಿಮಾ ಕೆಲಸ ಮಾಡಿದ್ದೆ. ಫಸ್ಟ್ ಟೈಮ್ ನನಗೆ ಸಾಂಗ್ ಬರೆಯೋದಕ್ಕೆ ಅಂತ ಅವಕಾಶ ಕೊಟ್ಟಿದ್ದು ದರ್ಶನ್ ಸರೇ. ಅದಾದಮೇಲೆ ಸಿನಿಮಾ ಮಾಡಬೇಕು ಅಂತ ಹೋದಾಗ, ಅಣ್ಣ ಹಿಂಗಿದ್ರೆ ಚೆನ್ನಾಗಿರುತ್ತೆ, ಏಕೆಂದರೆ ನಾನು ತುಂಬ ಫ್ಯಾನ್ ನಾನು ಅವ್ರಿಗೆ, ಹಿಂಗಿದ್ರೆ ಚೆನ್ನಾಗಿರುತ್ತೆ, ಈ ಥರ ಒಂದು ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಆಗಿರೋದ್ರಿಂದ ನಿನಗೇನು ಬೇಕೋ ಮಾಡ್ತೀನಿ ಚಿನ್ನ, ಮಾಡೋಣ ಬಿಡು ಅಂತಂದ್ಬಿಟ್ಟು ಒಂದು 6 ತಿಂಗಳು ಟೈಮ್ ಕೊಟ್ಟು ಮಾಡಿದರು. ನಿಜವಾಗ್ಲೂ ಲಿಟ್ರಲಿ ಹೇಳಬೇಕು ಅಂತಂದರೆ ಯಾವಾಗಲೂ ನನ್ನನ್ನು ರೇಕ್ಸೋರು, ನಾನು ಅನ್ನ ಕಿತ್ಕೊಂಬಿಟ್ಟ ಇವನು ಅಂತಂತಾರೆ. ಅಂದರೆ ಲಿಮಿಟೇಷನಲ್ಲಿ ಒಂದಷ್ಟು ನೀರನ್ನು ಮಾತ್ರ ಕುಡಿತಾ ಇದ್ರು. ಆ್ಯಡ್ಸ್ ಆಫ್ ಅವ್ರ ಡೆಡಿಕೇಶನ್ಗೂ. ಅಷ್ಟೇ ಡೆಡಿಕೇಶನ್ ಧ್ರುವನ್ಗೂ ಕೂಡ ಇದೆ. ಯಾಕೆಂದರೆ ಸಿನಿಮಾ ಅಂತಂದರೆ ನಿಂತ್ಕೋತಾನೆ. ಅಂದರೆ ಈ ಕ್ಯಾರೆಕ್ಟರ್ಗೆ ಹಿಂಗೆ ಆಗಬೇಕು ಅಂತಂದ್ರೆ ಆ ರೀತಿ ನಿಂತ್ಕೋತಾನೆ. ತಿರ್ಗಾ ಸಣ್ಣ ಆಗಬೇಕು ಅಂದರೆ ಒಂದು 25-30 ದಿನಕ್ಕೆ ಸಣ್ಣ ಆಗೋಗ್ತಾನೆ. ಅಂದರೆ ನಾನು ಅದ್ದೂರಿ ಟೈಮಲ್ಲಿ ಅವನು 108 kg ಇದ್ದ. ನಾನು ಅವನನ್ನು ಎಲ್ಲೋ ಒಂದು ಕಡೆ ರೋಡ್ ಶೋ ಅಲ್ಲಿ ನೋಡಿದಾಗ 20-25 ಡೇಸ್ ಟೈಮ್ ಕೊಟ್ಟು ಅವ್ನಿಗೆ ಹೇಳಿದ್ದೆ, ಒಂದು 25 kg ಕಡಿಮೆ ಆಗಿ ನೀನು ಬಾ, ನೀನು ನೀರು ಮಾಡ್ತೀನಿ ಅಂತಂದ್ಬಿಟ್ಟು. ಹಂಗಂದ ತಕ್ಷಣವೇ ಹೌದಾ ಸರ್ ಆಯಿತು ಅಂತಂದ್ಬಿಟ್ಟು ಓಕೆ ಅಂತ ಹೋದನು. 25 ಡೇಸ್ಗೆ ನನ್ನ ಅಡ್ರೆಸ್ಗೆ ಬಂದು ನೋಡಿದ್ರೆ ಫುಲ್ ಏನಾಗ್ಬಿಟ್ಟಿದ್ದಾನೆ, ಒಂದು 20 kg ಕಡಿಮೆ ಆಗಿಬಿಟ್ಟಿದ್ದ. ಏನು ಇಷ್ಟೊಂದು ಸಣ್ಣ ಆಗ್ಬಿಟ್ಟಿದ್ದೀನಿ, ನೀವೇ ಹೇಳಿದ್ರಲ್ಲ ಸರ್ ಅಂತ. ಆಮೇಲೆ ಇನ್ನೊಂದು 5 kg ದಪ್ಪ ಆಗಕ್ಕೆ ಹೇಳಿ ಆ ರೀತಿ. ಅಂದರೆ ಸಿನಿಮಾ ಅಂತಂದಾಗ ಒಳಗಡೆ ತುಂಬ ಇಳಿತಾನೆ ಅವನು. ಹಾಗಾದರೆ ಲವರ್ ಬಾಯಾಗಿ ಹೆಂಗೆ ನೋಡಿದ್ವೋ ಇಲ್ಲಿ ಮಾರ್ಟಿನ್ನ ಅಷ್ಟೇ ಭಾರಿ ಗರ್ಜಿಸ್ತಾರೆ ಅನ್ನೋದು ನಮ್ಗೆ ಆ ಲುಕ್ಕಲ್ಲಿ ಗೊತ್ತಾಗ್ತಾ ಇದೆ.